ನೈಸ್ ಟೀ ಶರ್ಟ್ ಹುಡುಗ ಅಷ್ಟರಲ್ಲಿ ಇನ್ನೊಂದು ವಿಕೆಟ್. ಆರ್ ಸಿ ಬಿ ಇವತ್ತು ಟೆನ್ಷನಲ್ಲಿ ನೋಡ್ತಾರೆ ಇದ್ರು. ಸಿಕ್ಸ್ ತಗೊಳ್ಳಿ. ಹೆಂಗೆ ನಾನು ಹೇಳಿಲ್ವಾ, 6 ಹೊಡೆದ್ರು. 6. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಕೆಲಸ ಎಲ್ಲ ಮುಗಿಸೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಹೋಗಿದೆ, ಬಟ್ ಇವಾಗ ಮನೆ ಹತ್ರ ಬಂದಿದ್ದಲ್ಲ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಎಲ್ಲ ಎಲ್ಲಿದೆ ಸಿಗಾಕೊಂಡೈತೆ ನೋಡಿ. ಯಾರೋ ರೋಸ್ ಬಿಟ್ಟಿರೋದು ಎಲ್ಲ ಗಿಡ ಒಂಟೆ ಹೋಗೈತದ, ಆದರೂ ಹಂಗೆ ಬಿಟ್ಟಿದ್ದೀರ 5 ದಿವಸ ಆದ್ರೂ. ಗಿಡ ಮಾತ್ರ ತಂದು ಹಾಕ್ತೀರ ಸುಮ್ಮನೆ. ಒಳಗಡೆ ನಿಲ್ವ ಅದೇ ಹಾಕಿ ಫಸ್ಟ್. ನಾನು ಅಂಗಡಿ ಹತ್ರ ಹೋಗ್ತೀನಿ. ಇವಾಗ ಅಂಗಡಿ ಹತ್ರ ಬಂದಿದ್ದೆ, ಸ್ವಲ್ಪ ಏನೋ ಬರೀತಿದ್ದೆ, ಅದು ಅರ್ಧನೇ ಬಿಟ್ಬಿಟ್ಟು ಮನೆ ಹತ್ರ ಹೋಗಿದ್ದೆ. ಆಮೇಲೆ ಬಂದು ಬರೋಣ ಅಂತ. ನೆಟ್ ಬೇರೆ ನೆನೆ ವೀಡಿಯೋ ಅಪ್ಲೋಡ್ ಮಾಡಿ ಎಲ್ಲ ಖಾಲಿ ಆಗಿಬಿಡೈತೆ. ಒಂದು 15 ನಿಮಿಷ ಇರಲಿ, ಆಮೇಲೆ ಬರಿತೀನಿ. 10-15 ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಫುಲ್ ಎಲ್ಲ ಬರ್ಬಿಟ್ಟು ಮುಗಿಸ್ತೀನಿ. ಮಳೆಗಾಲ ಬಂದರೆ ಇದೊಂದು ಬೇಜಾರು. 2-3 ಡೈಲಿ 2-3 ಸತಿ ಗುಡಿಸ್ಬೇಕು. ಫುಲ್ ಎಲ್ಲ ಮಣ್ಣೆಲ್ಲ ಮೇಲೇ ಬಂದುಬಿಟ್ಟಿರ್ತದೆ. ಈಗಾಗಲೇ 3ನೇ ಸತಿ, ಇನ್ನೂ ಒಂದು 2-3 ಸತಿ ಗುಡಿಸ್ಬೇಕು. ಫುಲ್ ಎಲ್ಲ ಮಣ್ಣೆಲ್ಲ ಬಂದುಬಿಟ್ಟಿರ್ತದೆ ರೋಡಲ್ಲಿ ತುಂಬ್ಕೊಂಬಂದು. ಗೈಸ್ ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೆ, ಮತ್ತು ಅವಾಗ ಬಂದವನು ಅವಾಗ ಬರಲೇ ಇಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ನಮ್ಮ ಓರಿಯ ಕಳೆದಾಗ ಅಲ್ಲೇ ಒಂದು ಮಂತ್ ಮೇಲೆ ಆಯಿತು, ಬಂದೇ ಇಲ್ಲ. ಬಟ್ ಅದಕ್ಕೋಸ್ಕರನೇ ಒಂದು 1/2 ಅವರ್ ಬಿಟ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಎಲ್ಲೋ ಹೋಗೋನು ಅನ್ನೋದು ಗೊತ್ತಿಲ್ಲ. ಬಂದುಬಿಡ್ತಿದೆ ಇಷ್ಟೊತ್ತಿಗೆ, ಬಟ್ ಟೈಮ್ ಬಂದೇ ಇಲ್ಲ. ಒಂದು ಫೋಟೋ ಎಲ್ಲ ಹಾಕ್ಬಿಟ್ಟು ಇಷ್ಟ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಒಂದು ಪ್ಯಾಂಟ್ ಐರನ್ ಮಾಡಿಸ್ಕೊಂಬರ್ತೀನಿ. ಅಷ್ಟರಲ್ಲಿ ಶಾರ್ಟ್ ಕಟ್ ಬೆಸ್ಟು. ಹಿಂಗೆ ಹೋದರೆ ನಮ್ಮ ಅಂಗಡಿಗೆ ಹತ್ರಕ್ಕೋಸ್ಕರನೇ ಇದೇ ರೂಟ್ ಹಿಡಿದ್ಬಿಟ್ಟಿರೋದು. ಇಲ್ಲಾಂದ್ರೆ ಆ ಕಡೆಯಿಂದ ಹಿಂದೆಯಿಂದ ಬಂದರೆ ದೂರ. ಐರನ್ ಮಾಡ್ಸೋಕೆ ಅಂತ ಹೋದೆ, ಅವರೇ ಇಲ್ಲ. ಸೊ ಅದಕ್ಕೆ ಮತ್ತೆ ರಿಟರ್ನ್ ಅಂಗಡಿಗೆ ಬಂದೆ. ಅವರೇ ಇಲ್ದಿದ್ದು ಮಾಡೋಣ, ನಾನು ಹೋಗ್ಬಿಟ್ಟು ಹಾಕೋಣ. ನಾನೇ ಹಾಕೊಳ್ಳೋಕ್ಕೂ ಅಂಗಡಿ ಇಲ್ಲ. ಸೊ ಅದಕ್ಕೆ ಇಟ್ಟಿದ್ದೀನಿ, ನಾಳೆ ಮಾಡಿಸ್ಕೊಂಡು ಆಯಿತು ಅಂತ. ಐಸ್ ಇವಾಗ ಕ್ರಿಕೆಟ್ ಆಡೋಕ್ಕೆ ಅಂತ ಬಂದೆ. ಫುಲ್ಲೆಲ್ಲ ಫೀಲ್ಡ್ ಚೇಂಜ್ ಇದು. ಅಲ್ಲಿ ಆಡ್ತಿದ್ದು ಮುಂಚೆ, ಬಟ್ ಇವಾಗ ಇಲ್ಲಿ ಡಿಫ್ರೆಂಟ್. ಬಾಲ್ ಹಿಡಿಯಲ್ಲ, ಬೀಳಿ ಬಂತೆ, ಬುಟ್ಟ ಬಾಲ್ನ ಹಿಡಿಯೋದು ಓವರು. ಕ್ರಿಕೆಟ್ ಮುಗಿಸ್ಕೊಂಡ್ಬಂದಿದ್ದು ಇಷ್ಟು. ಇವಾಗ ಹಾಲೆಲ್ಲ ತೊಗೊಂಬಂದಿದ್ದಾಯಿತು. ನಮ್ಮ ಸೂರ್ಯ ಕಡೆ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಐತಲ್ಲ, ಒಂಥರ ಫುಲ್ ಬ್ರೈಟ್ನೆಸ್ ಐತೆ. ಫುಲ್ ಡೀಪ್ ಆಗಿ ಇವತ್ತು ಎಲ್ಲ ಎದ್ಬಿಟ್ಟವ್ರೆ. RCB ಗೆಲ್ತದೆ ಅಂತ ಫುಲ್ RCB ಸಪೋರ್ಟ್ ಇವತ್ತು. ನೋಡಿ ಜರ್ಸಿ, ಇವತ್ತು ಜರ್ಸಿ ಹಾಕಿರ್ಲಿಲ್ಲ ಅಷ್ಟೇ. ಮನೆಗೆ ಹೋಗ್ಬಿಟ್ಟು ಜರ್ಸಿ ಹಾಕತ್ತೀನಿ. ಇನ್ನೊಂದು 5 ನಿಮಿಷದಲ್ಲಿ ಜರ್ಸಿ ಹಾಕೊಂಡು ಮ್ಯಾಚ್ ನೋಡ್ಕೊಂಡು ಕೂತ್ಕೊತೀನಿ. ಎಷ್ಟು ಇವಾಗ 34-2. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕ್ರಿಕೆಟ್ ನೋಡ್ತಾ ಇದ್ರೆ ಇವನ್ ಮಗ ನೋಡ್ತಾವನೆ. ಜರ್ಸಿ ಐತೆ ನಂದೇ. 500 ಕೊಡಿ, 500 ತಾಂಬನ್ನಿ ಗುರು, ತರಬೇಕು. ಒಂದೊಂದು ವಿಕೆಟ್ ಎಂಟೈರ್ ಮಂಡ್ಯದಲ್ಲಿ ಯಾರಾದ್ರೂ ಅವರ RCB ಮೇಲೆ ಕಟ್ಟೋರು ಕಟ್ಟಿ. ನಾನು ಅದೇ ಕಡೆ ಹೇಳ್ತಾ ಇರೋದು, ಕಟ್ಟು ಉಲ್ಟಾ ಕಟ್ಟು. GT ಗೆಲ್ತದೆ ಅಂತ ಕಟ್ಟು. RCB ಗೆಲ್ತದ, ಬೆಂಗಳೂರು ಗೆಲ್ತದ. ಮೊಬೈಲ್ ಇಡು, ಹೊಸ ಫೋನು. ಇನ್ನು ಮೊನ್ನೆನು ಅಳ್ತಿದ್ಯಾ ಇಷ್ಟ ಬೇಡ ನೀನು. ಮೊನ್ನೆನು ಹತ್ಬಿಟ್ಟು ಹುಷಾರಾಗಿದ್ದೆ. ಇವಾಗ ಅಳ್ಸಕ್ಕೆ ಇಷ್ಟಪಡಲ್ಲ ನಾವು. ಎಂಟೈರ್ ಮಂಡ್ಯದಲ್ಲಿ ಯಾರು ಇದನ್ನ ಕಟ್ಟಕ್ಕೆ RCB ಮೇಲೆ ಬ್ಯಾಟಿಂಗ್ ಬಂದಾಗ ಒಂದು 2 ವಿಕೆಟ್ ಬಿದ್ದೋದಾಗ ಟೆನ್ಷನ್ ಆಗುತ್ತದೆ. 2-3 ಎಲ್ಲ ಹಾಳು ಮಾಡಬೇಡ ನೀನು. ನಮ್ಮ ಅಕ್ಕ ಅಡುಗೆ ಮಾಡ್ತಾವ್ರೆ, ನಮ್ಮಪ್ಪ ಮಾಮೂಲಿ ಆಲ್ವೇಸ್ ಕ್ರಿಕೆಟ್ ನೋಡ್ತಾವ್ರೆ. ನಮ್ಮಮ್ಮ ಏನು ಮಾಡ್ತಾರೆ ನೋಡಿ, ಹೂ ಕಟ್ತಾವ್ರೆ. ನಾನು ಅವ್ರ ಜೊತೆ ಕುತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ. ಈಗ ಬಂದೆ, ಜಸ್ಟು ಕ್ರಿಕೆಟ್ ನೋಡ್ಕೊಂಡು ಹಂಗೆ ಕುತ್ಕೊಂಡೆ. ಅಡ್ವರ್ಟೈಸ್ ಬಂತು, 2 ಮಿನಿಟ್ಸ್ ಸ್ಟ್ರಾಟಜಿಕ್ ಟೈಮ್ ನೋಡ್ಕೊಂಡು. ನಮ್ಮಮ್ಮ ಏನು ಫ್ಯಾನ್ ಹಾಕಿದ್ರು ಬೆವರ್ತಾ ಇದೆಯಲ್ಲಮ್ಮ, ಹಂಗೆ ಯಾಕೋ ಬೆವರ್ತಾ ಐತಿ. ನಮ್ಮಕ್ಕ ಏನೋ ಮಾಡ್ತಾವ್ರೆ ಅಡುಗೆ. ನನ್ನ ಫೇವ್ರೇಟ್ ಅಂತ ಮ್ಯಾಚ್ ನೋಡ್ತಾ ಇರೋಕ್ಕೆ ಸೌತೆಕಾಯಿ ಜೊತೆಲಿ ತಿನ್ನಲಿ ಅಂತ. ಆಗ್ಲಿಂದ ಕರೆಕ್ಟಾಗಿ ಅಡ್ವರ್ಟೈಸಲ್ಲೇ ವ್ಲಾಗ್ ಮಾಡ್ತಾ ಇರೋದು. ಇಲ್ಲಾಂದರೆ ಟೈಮ್ ಮಿಸ್ ಆಗಿಬಿಡುತ್ತಲ್ಲ. ತಿನ್ಕೊಂಡು ವ್ಲಾಗ್ ಮಾಡೋಣ. ಇವಾಗ ಸ್ವಲ್ಪ ಬುಕ್ನ ಗಾಡೀಲಿ ಇಡಬೇಕು. ಬುಕ್ಕು, ಇದು ಬಟ್ಟೆ ಎಲ್ಲ ಅವತ್ತು ಆಯಿಲ್ ತೊಗೊಂಡೋಗ್ಬಿಟ್ಟು ಎಲ್ಲ ಗಾಡಿಯಲ್ಲೇ ಚೆಲ್ಬಿಟ್ಟಿತ್ತು. ಇವಾಗ ಗಾಡಿ ಸ್ಟ್ಯಾಂಡ್ ಹಾಕಿಲ್ಲ, ಇದು ಹಾಕ್ಬಿಟ್ಟು ಹೋಗ್ಬಿಟ್ಟು ಬುಕ್ಕೆಲ್ಲ ಫಸ್ಟ್ ಕೀ ತೊಗೊಂಬತ್ತೀನಿ. ಕೀ ಒಳಗಡೆನೆ ಬಿಟ್ಬಿಟ್ಟಿದ್ದೀನಿ ನೋಡಿ. ಲೈಟ್ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟಿರ್ತಾರೆ. ಫಸ್ಟು ಡಿಕ್ಕಿ ತೆಗೆದ್ಬಿಟ್ಟು ಅದೆಲ್ಲ ಹಾಕ್ಬಿಡ್ತೀನಿ ಬೆಳಗ್ಗೆ. ಆಮೇಲೆ ಮರ್ತೋಯ್ತೀನಿ, ಮತ್ತೆ ಬರ್ಬೇಕಾಯ್ತದೆ. ಬರಲ್ಲ,
ಬರಿಬೇಕಾಯ್ತದೆ, ಅದಕ್ಕೋಸ್ಕರನೇ ಫಸ್ಟು ಸ್ಟ್ಯಾಂಡೆಲ್ಲ ಹಾಕ್ಬಿಟ್ಟು ಗಾಡಿ ಒಳಗಡೆ ಇದೆಲ್ಲ ಹಾಕ್ಬಿಟ್ರೆ ಆರಾಮ್ಸೆ ಹೋಗಿ ಊಟ ಚಾರ್ಜ್ ಆಗಿಬಿಟ್ಟು ಊಟ ಮಾಡ್ಕೊಂಬರ್ತೀನಿ. ಲಾಕೆ ಮಾಡಿಲ್ಲ, ಆರಾಮ್ಸೆ ಆಗಲೇ ಇಟ್ಬಿಟ್ಟು ಹೋಗ್ಬೋದಿತ್ತು. ಈ ಏಪ್ರನ್ನೆಲ್ಲ ತೊಳಿಸ್ಬೇಕಿತ್ತು, ತೊಳಿಸಿಲ್ಲ. ಇದಕ್ಕೆ ಇದರಲ್ಲೇ ಇರಲಿ. ಲಾಕ್ ಮಾಡಿದ್ದೀನಿ ಅಂತ ಬಂದೆ, ಲಾಕೆ ಮಾಡಿಲ್ಲ, ಸುಮ್ಮನೆ ಕೀ ಎಲ್ಲ ತೊಗೊಂಬಂದಿದ್ದಾಯ್ತು. ಇನ್ನೊಂದು ನಮ್ಮದು ಬ್ಯಾಟಿಂಗ್ ಐತೆ. ನಾನಿನ್ನೂ ಎಡಿಟ್ ಮಾಡೋಕೆ ಹೋಗ್ಬೇಕಾದ್ರೆ ಹೋಗಿಲ್ಲ, ಮ್ಯಾಚ್ ನೋಡ್ಕೊಂಡು ಕೂತಿದ್ದೀನಿ. ಯಾವನೋ ಬೆಳಿಗ್ಗೆ ನನ್ನ ಮಗ ಅಲ್ಲೇ ಹೋಗಿತ್ತು. ನಮ್ಮಮ್ಮ ಇನ್ನೂ ಹೂವು ಕಟ್ತವ್ರೆ, ಊಟ ಎಲ್ಲ ಐತೆ ಎಲ್ರದ್ದು. ನಮ್ಮಮ್ಮ ಹೂವು ಕಟ್ಕೊಂಡು ನೋಡ್ತವ್ರೆ. ನಮ್ಮಪ್ಪ ಇವತ್ತು ನಿಯಮತ್. ನಾನು ಇವಾಗ ಫುಲ್ ನೋಡ್ಬಿಟ್ಟೆ ಮಲಗೋದು, ಆಮೇಲೆ ಎಡಿಟ್ ಮಾಡ್ತೀನಿ. ಅದಕ್ಕೆ ಫುಲ್ ನೋಡೋಣ, ಅದಕ್ಕೆ ಫುಲ್ ಮುಗಿಯೋವರೆಗೂ ಮಲಗೋಲ್ಲ, ಫುಲ್ ನೋಡ್ಬಿಟ್ಟು ಹೋಗ್ತೀನಿ. ನಮ್ಮ ಮ್ಯಾಚ್ ಫೈನಲ್ ಮ್ಯಾಚ್ ಅಲ್ವಾ, ಅದಕ್ಕೆ ನೋಡಲೇಬೇಕು. ಎಷ್ಟು 10:45 ಇನ್ನು ಸ್ವಲ್ಪ ಹೊತ್ತು. 2 ವಿಕೆಟ್ ಆಗಿದ್ದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟೈತೆ. ಒಂದು ಸ್ವಲ್ಪ ಹೊತ್ತು ಈಚೆ ತಿರ್ಕೊಂಬರ್ತೀನಿ. 2 ವಿಕೆಟ್ ಬಿದ್ದಿದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಇನ್ನೂ ಇಲ್ಲ ಅನಿಸುತ್ತೆ, 2 ವಿಕೆಟ್ ಆಯಿತು, ಅದಕ್ಕೆ ಟೆನ್ಷನ್ ಆಗಿಬಿಟ್ಟು ಈಚೆ ಹೋಗ್ತಾಯಿದ್ದೆ. ಕರೆಕ್ಟಾಗಿ ಆಡ್ತಿದ್ರು. ಒಂದು ವಿಕೆಟ್ ಬಿದ್ದಾಗ ಸ್ವಲ್ಪ ಧೈರ್ಯ ಕಡಿಮೆ ಆಯಿತು, 2ನೇದು ಬಿದ್ದಾಗ ಇನ್ನೂ ಕಡಿಮೆ ಆಗೋಯ್ತದೆ. ಈಚೆ ತಿರ್ಕೊಂಬಂದೆ, ಡೋರ್ ಹಾಕೊಂಬರೋಷ್ಟರಲ್ಲಿ ಇನ್ನೊಂದು ವಿಕೆಟ್ ಆಗಿಬಿಟ್ಟೈತೆ ನೋಡಿ. ಇನ್ನೊಂದು ವಿಕೆಟ್ ಆಗೋಂಗೈತೆ. ಇನ್ನೊಂದು ವಿಕೆಟು. ನಾನು ಅದಕ್ಕೆ ಟೆನ್ಷನ್ ಹತ್ಕೊಂಡ್ಬಿಡ್ತಾನೆ ನೋಡ್ಬೇಕಾದ್ರೆ. ಇವಾಗ RCB ಟಿ ಶರ್ಟ್ ಐತೆ ರೀ, RCB ಟಿ ಶರ್ಟ್ ಹಾಕತ್ತೀನಿ ಒಂದು ನಿಮಿಷ. ಟಿ ಶರ್ಟ್ ಹುಡುಗ ಅಷ್ಟರಲ್ಲಿ ಇನ್ನೊಂದು ವಿಕೆಟು. ನಾನು ಫುಲ್ ಸಪೋರ್ಟಿಂಗಿಗಾಗಿ ಬಂದಿದ್ದೀನಿ. RCBಗೆ. ಇವತ್ತು ಗೆಲ್ಲೇಬೇಕು, ಗೆಲ್ತದೆ ಇವತ್ತು. ಫುಲ್ ಚೇಸ್. ನಮ್ಮ ಅಮ್ಮ ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಪ್ಲೀಸ್ ಇವತ್ತು RCB ಗೆಲ್ಲೇಬೇಕು. ನೀ ಕಾಸ್ಟ್ ಇವತ್ತು ಗೆಲ್ಲೇಬೇಕು. RCB ಇವತ್ತು ಗೆಲ್ಲೋದು RCBನೇ ನೋಡಿ, ಗೆಲ್ಲೇಬೇಕು. RCB ಲಾಸ್ಟ್ ಇಯರ್ ಟಿ ಶರ್ಟ್, ಬಟ್ RCB ಗೆಲ್ಲೇಬೇಕು ಇವತ್ತು. ಟೆನ್ಷನಲ್ಲಿ ನೋಡ್ತಾರೆ ಇರಲಿ. ನಾನು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ. ಇನ್ನೇನು 19 ರನ್ಸ್ ಬೇಕು, ಆದ್ರೂ ಪ್ಯಾನಿಕ್ ಜಾಸ್ತಿ ಆಗ್ತಾಯಿದೆ. ಇನ್ನು 19 ಬೇಕು, ಆದರೂ ಸ್ವಲ್ಪ ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಇಲ್ಲ. ನಾಟ್ಔಟ್ ಅಂತ ಬಂತು, ಹೆಂಗೆ ನಾಟ್ಔಟು. ರನ್ ಮಷೀನ್ 69 ಮಾಡೋದಾಯ್ತಲ್ಲೇ, ವಿನ್ ಆಗೋಯ್ತಲ್ಲೇ, ವಿನ್ ಡ್ರಾ ಆಗೋಯ್ತು. ಇನ್ನೇನೇನು ಬಿಡು ಅವ್ರದ್ದೇ. ತಗೊಳ್ಳಿ, ಹೆಂಗೆ ನಾನು ಹೇಳಿಲ್ವಾ, ಹೊಡೆದ್ರು 6 ಮುಗ್ದಾಯ್ತು. RCB ವಿನ್ ಆಗೋಯ್ತು. ಸೆಕೆಂಡ್ ಟೈಮು ಚಾಂಪಿಯನ್ ಗೆದ್ದಾಯ್ತು ಅಲ್ಲೇ. ವಿನ್ನರ್ಸ್, RCB ವಿನ್ನರ್ಸ್. ಗೆದ್ದಿದ್ದಾಯ್ತು, ಸಪೋರ್ಟ್ ಮಾಡಿದಾಯ್ತು, ಗೆದ್ದಿದ್ದಾಯ್ತು. RCB ಗೆದ್ದಿದ್ದಾಯ್ತು. ಫೈನಲಿ RCB ವಿನ್ ಆಗಿದ್ದಾಯ್ತು. ಸೊ ಇವಾಗ ಏನಿಲ್ಲ, ಆರಾಮ್ಸೆ ಮಲಗ್ಬೋದು, ಟೆನ್ಷನ್ ಇಲ್ಲದೆ. ಸೊ ಫೈನಲಿ RCB ವಿನ್. ಸೊ ಗೈಸ್, ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.